ಕುಡ್ಸಿದ್ರಿ. ಹಾ, ಪಕ್ಕಕ್ಕ ನೋಡಬಾರ್ದು, ಆ ಕಡೆ ಈ ಕಡೆ ಲಕ್ಷ್ಯ ಕೊಡಬಾರ್ದು. ನಿಮ್ ಗಮನ ಎಲ್ಲಿರ್ಬೇಕು? ನನ್ನ ಕಡೆಗಿರ್ಬೇಕು. ವೆರಿ ಗುಡ್. ನೀವೆಲ್ಲ ಈಗ ಸೀದಾ ಕುತ್ಕೊಂಡಿದ್ದೀರಿ. ಕೆಳಗಡೆ ಹಿಂಗ್ ಇಟ್ಕೊಳ್ಳಿ. ಹಾ, ನನ್ನನ್ನೇ ನೋಡ್ತೀರಿ. ಎರಡು ಕಣ್ಣುಗಳನ್ನ ಮುಚ್ಚಿರಿ. ಮುಚ್ಚಿದ್ದೀರಾ? ವೆರಿ ಗುಡ್. ಎರಡು ಕಣ್ಣುಗಳನ್ನ ಮುಚ್ಚಿರಿ. ಮೌನವಾಗಿ ಕೂತ್ಕೊಳ್ಳಿ. ಬೇರೆ ಕಡೆ ಲಕ್ಷ್ಯ ಕೊಡಬೇಡಿ. ಯೋಗವನ್ನ ಪ್ರಾರಂಭ ಮಾಡೋಣ. ಪ್ರಾರಂಭ ಮಾಡಿದ್ದೀವಿ. ಇನ್ಸ್ಟ್ರಕ್ಷನ್ ನಾ ಏನು ನಿಮಗೆ ನಿರ್ದೇಶನ ಕೊಡ್ತೀನಿ, ಫಾಲೋ ಮಾಡ್ಕೋತ ಹೋಗ್ಬೇಕು. ಬೇರೆ ಕಡೆಗೆ ಲಕ್ಷ್ಯ ಇರಬಾರ್ದು. ಎಲ್ಲರೂ ಕೂಡ ಎಲ್ಲರೂ ಧ್ಯಾನ ಮಾಡ್ತಾ ಕೂತ್ಕೊಳ್ಳಿ. ಈಗ ಧ್ಯಾನ ಮಾಡ್ತಾ ಇದ್ದೀವಿ. ಅರ್ಥ ಆಗುತ್ತಲ್ಲ? ಕಣ್ಮುಚ್ಚಿ ಅವ್ರು ಹೇಗೆ ಕೂತಿದಾರೋ ಹಾಗೆ ಕೂತ್ಕೋಬೇಕು. ಬೇಗ ಎಳಿಸ್ಕೋಬಾರ್ದು, ಬಾಯಿ ಒಟ್ಟ ತೆಗಿಬಾರ್ದು. ಒಳ್ಳೆ ಮಕ್ಕಳು ನೀವು. ಹೇಳಿದಂತೆ ಕೇಳಿದ್ರೆ ಮಾತ್ರ ವಿದ್ಯಾರ್ಥಿಗಳು, ಇಲ್ಲಾಂದ್ರೆ ಅವು ವಿದ್ಯಾರ್ಥಿಗಳಲ್ಲ. ಅರ್ಥ ಮಾಡ್ಕೋರಿ. ನೀವು ಯಾರ ಜೊತೆಗೆ ಮಾತಾಡ್ಲಿಕ್ಕೆ ಬಂದಿಲ್ಲ, ಇಲ್ಲಿ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಬಂದಿರಿ. ಸರಿ, ಕೂತ್ಕೊಳ್ಳಿ. ನಿಧಾನವಾಗಿ ಉಸಿರು ತಗೊಳ್ಳಿ. ಸರ್, ಎಲ್ಲರನ್ನು ಮಾಡಿಸ್ತೀನಿ ಸರ್. ಸೈಲೆಂಟ್. ನಾ ತಗೋತೀನಿ, ಕಂಟ್ರೋಲ್ ಮಾಡ್ತೀನಿ. ಅವ್ರು ನಿಧಾನವಾಗಿ ಉಸಿರು ತಗೊಳ್ಳಿ. ಹಾಗೆ ನಿಧಾನವಾಗಿ ಉಸಿರು ಹೊರ ಹಾಕಿ. ಯೋಗ ಅಂದ್ರೆ ಏನು? ಈ ದೇಹದೊಳಗ ನಮ್ಮ ಮನಸ್ಸನ್ನೇ ಸ್ಥಾಪನೆ ಮಾಡೋದಕ್ಕ ಯೋಗ ಅಂತ ಕರೀತಾರೆ. ಜೋಡಣೆ ಮಾಡ್ಬೇಕು ಅದನ್ನ. ನಮ್ದ ಮನಸ್ಸಿರ್ತತೆ, ಆದ್ರ ಬೇರೆ ಕಡೆಗೆ ಚಲನೆ ಮಾಡ್ತಿರ್ತತೆ. ಅದು ಯೋಗ ಆಗಂಗಿಲ್ಲ. ಯಾವಾಗ ನಮ್ಮ ದೇಹದೊಳಗ ನಮ್ಮ ಮನಸ್ಸು ಬಂದು ಕೂತ್ಕೋತು, ಅವಾಗ ಅದು ಯೋಗ ಆಗತ್ತೆ. ಆ ಯೋಗವನ್ನ ಸಾಧನೆ ಮಾಡಿದಾಗ ಮಾತ್ರ ನೀವು ಯೋಗಿಗಳಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಜ್ಞಾನನೇ ಇಲ್ಲಂದ್ರೆ ನೀವು ಅಜ್ಞಾನವಂತರಾಗ್ತೀರಿ. ಅದಕ್ಕೆ ನೀವು ಜ್ಞಾನವಂತರಾಗ್ಬೇಕಂದ್ರ ವಿದ್ಯೆಯನ್ನ ಪ್ರಾಪ್ತಿ ಮಾಡ್ಕೋಬೇಕು. ಸರಿಯಾಗಿ ಗುರುಗಳ ಮಾತನ್ನ ಪಾಲನೆ ಮಾಡಬೇಕು. ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು. ಬೆಳೆಗೆ ಹೇಗೆ ಕಳೆ ಉಪಯೋಗವಿಲ್ವೋ, ಕಿತ್ತು ಬಿಸಾಕ್ತಾರೋ, ಹಾಗೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಕೆಟ್ಟ ಕೆಟ್ಟ ಕಳೆಗಳನ್ನ, ವಿಚಾರಗಳನ್ನ ಕಿತ್ತು ಬಿಸಾಕಿದಾಗ ಮಾತ್ರ ನಾವು ಜ್ಞಾನವಂತರಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆಯ ಶುಭ್ರವಾದ ಮನಸ್ಸಿನಿಂದ ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಕೂತ್ಕೊಂಡಲ್ಲಿ. ಕೆಟ್ಟದ ಕಡೆಗೆ ಯಾಕೆ ಲಕ್ಷ್ಯ ಕೊಡ್ತೀರಿ? ಅಪ್ಪ ಅಮ್ಮ ಎದಕ್ಕೆ ಕಳಿಸ್ಯಾರ ಇಲ್ಲಿಗೆ? ಜ್ಞಾನವಂತರಾಗ್ಲಿಕ್ಕೆ. ಯಾರ ಹತ್ರ ಕಳಿಸಿದ್ದಾರೆ? ಗುರುಗಳ ಹತ್ರ. ಗುರುಗಳ ಹತ್ರ ಏನಿರ್ತದೆ? ಜ್ಞಾನ ಇರ್ತದೆ. ಜ್ಞಾನವನ್ನ ಪ್ರಾಪ್ತಿ ಮಾಡ್ಕೊಳಕ್ ಬಂದೀವಿ ಅಂದ್ಮೇಲೆ ನಾವು ಬೇರೆ ಕಡೆಗೆ ಲಕ್ಷ್ಯ ಕೊಡ್ಲಿಕ್ಕೆ ಹೋಗ್ಬಾರ್ದು. ಅಂತಂದ್ರೆ ಆ ಗುರುಗಳು ಮಾತು ಕೇಳದೇ ಇದ್ದಾರೆ. ಅದು ಮನಸ್ಸನ್ನ ನಿಮ್ಮ ಹತ್ರನೇ ಇದೆ. ಇವಾಗ ಎಲ್ಲಿ ಹೋಗಿಲ್ಲ. ವೆರಿ ಗುಡ್. ನಿಧಾನವಾಗಿ ಉಸಿರು ತಗೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ. 3 ಸರಿ. ಇನ್ನೊಂದ್ಸರಿ. ಮತ್ತೊಂದ್ಸರಿ. ಈಗ ಪ್ರಾರ್ಥನೆಯನ್ನು ಮಾಡೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಜೋರಾಗಿ ನನ್ನ ಜೊತೆಗೆ ಓಂಕಾರವನ್ನು ಉಚ್ಚಾರಣೆ ಮಾಡಬೇಕು. ಓಂಕಾರ ಉಚ್ಚಾರಣೆ ಮಾಡೋದ್ರಿಂದ ನಮ್ಮ ಮೆದುಳಿನ ಆರೋಗ್ಯ ಆಗ್ತದೆ, ದೇಹ ಚೈತನ್ಯಗೊಳ್ಳುತ್ತದೆ, ಬಹಳಷ್ಟು ಪರಿಣಾಮಕಾರಿಯಾದ ಲಾಭಗಳು ಸಿಗ್ಲಿಕ್ಕೆ ಪ್ರಾರಂಭ ಆಗ್ತವೆ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಓಂಕಾರವನ್ನು ಉಚ್ಚಾರಣೆ ಮಾಡಿ. ಜೊತೆಗಳಿ ಇನ್ನು ದೂರ ಬರಬೇಕು. ಸುತ್ತೋಳಿ
ಓಂ ಭೂರು ಭುವ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಭಿಂದನಾಥ್. ಮಹಾಮೃತ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಗಳನ್ನ ಮುಂದೆ ತಗೊಳ್ರಿ. ನಿಮ್ಮ ಕೈಗಳನ್ನ ನೋಡ್ರಿ. ಧ್ಯಾನ ಆದ ತಕ್ಷಣ ಮಾತಾಡಬಾರ್ದು, ಬಾಯಿ ಮುಚ್ಚಿರ್ಬೇಕು. ತುಟಿ ಎಲ್ಲ. ನಾನು ನಿಮಗೆ ಒಂದು ಮಾತು ಹೇಳ್ಕೊಡ್ತೀನಿ. ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ನೆಹರು, ಸುಭಾಷ್ ಚಂದ್ರ ಬೋಸ್ ಎಲ್ಲೋ ಒಬ್ಬರದಾರ. ಎಲ್ಲೋ ಒಬ್ಬರಿಗೆ ನಾವು ಆರಾಧನೆ ಮಾಡ್ತೀವಿ, ಜಯಂತಿ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಮತ್ ನಮಗೆ ಯಾಕೆ ಮಾಡ್ತಿಲ್ಲ? ಅವರು ಮನುಷ್ಯರು ನಮ್ಮಾಗೆ ಬದುಕಿದ್ದಾರೆ. ಯಾಕಂದ್ರೆ ನಾವು ಸರಿಯಾದ ಮಾರ್ಗದಲ್ಲಿ ನಡೀತಿಲ್ಲದಿವಾನಿತ ವಿದ್ಯಾರ್ಥಿಗಳಾಗೋದು. ಸರಿಯಾಗಿ ಕೇಳಿಸ್ಕೋಬೇಕು. ಕೇಳಿಸ್ಕೊಳ್ಳೋದೇ ಕೆಲಸ ನಿಮ್ದು. ಸರಿಯಾಗಿ ಕೇಳಿಸ್ಕೊಂಡ್ರೆ ಸರಿಯಾಗಿ ಬರಿತೀರಿ. ಪಾಠಗಳನ್ನ ಸರಿಯಾಗಿ ಕೇಳಿಸ್ಕೋಬೇಕಲ್ವಾ? ಅಯ್ಯೋ ಪಾಠ ಹೇಳಂಗ್ ಹೇಳ್ತಿರ್ತ, ನಾನು ಈ ಕಡೆ ನೋಡಿದ್ರೆ ಅದ ಶಬ್ದ ವರ್ತನ ಸೂಕ್ಷ್ಮ ಇರ್ಬೇಕು. ಎಷ್ಟು ನಿಶಬ್ದ ಇರ್ಬೇಕಂದ್ರ ಈ ಕಾರ್ಯಕ್ರಮ ಮುಗಿಯತಂಕ ಯಾರು ಮಾತಾಡ್ತಾರೆ. ಅರ್ಥ ಮಾಡ್ಕೋರಿ. ಮಾತಾಡಿದ್ರ ನಾನೇ ಹೊರಟು ಹೋಗ್ತೇನೆ, ನೆನ್ಬಿಟ್ಟು. ಯಾಕಂದ್ರೆ ನಮ್ಗೆ ಅದು ಇಷ್ಟ ಆಗೋದಿಲ್ಲ. ನಾನ್ ಬಂದಿರೋದು ಯೋಗ ಕಾರ್ಯಕ್ರಮ ಕೊಡಕ, ನಿಮ್ಮನ್ನ ಸುಮ್ ಕುಂಡ್ರಸಕ್ಕಲ್ಲ. ನೀವು ಸುಮ್ ಕುಂದ್ರದ ಹೆಂಗತ ಗೊತ್ತದ, ಕೂತ್ಕೋಬೇಕಷ್ಟೇ. ರೆಡಿ? ಓಕೆ. ಸರಳವಾದಂತಹ ಅಭ್ಯಾಸಗಳಿರ್ತವೆ, ಅವನ್ನ ನೀವು ಮಾಡ್ಬೇಕಾಗ್ತದೆ. ಮೊದ್ಲಿಂದ ಹೇಳ್ಕೊಡ್ತೀನಿ. ನೀವು ಆ ಗ್ರೌಂಡ್ ನಲ್ಲಿ ನಿಂತಾಗ ಹಾಗೆ ಮಾಡಿ. ಸ್ವಲ್ಪ ಬದಲಿ ಮಾಡ್ಕೊಳಕ್ ಹೋಗ್ಬೇಡಿ. ಗೊತ್ತಾಗಲಿಲ್ಲ ಅಂದ್ರೆ ಪಕ್ಕದಲ್ಲಿ ಇಟ್ಕೊಂಡು ನೋಡಿ ಸರಿ ಮಾಡ್ಕೊಂಡು ಮಾಡ್ತಾ ಇರ್ಬೇಕು. ಯೋಗ ಪ್ರೋಟೋಕಾಲ್ ಏನ್ ಹೇಳಿ? ಎಸ್, ವೆರಿ ಗುಡ್. ಸ್ಟ್ಯಾಂಡ್ ಅಪ್. ಮೊದಲಿಗೆ ಸೀದಾ ನಿಂತ್ಕೋಬೇಕು. ನಂತರದಲ್ಲಿ ಎರಡು ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಳ್ಳಿ. ಹಾ, ನಿಧಾನವಾಗಿ ಮೇಲೆ ನೋಡಿ. ಅಪ್. ಉಸಿರು ತಗೊಳ್ತಾ ಮೇಲೆ, ಹಾಗೆ ಉಸಿರನ್ನ ಹೊರ ಹಾಕ್ತಾ. ಈಗ ಉಸಿರನ್ನು ತಗೊಳ್ತಾ ಪಕ್ಕಕ್ಕೆ ಬಲಭಾಗ, ನಿಧಾನ ಉಸಿರು ಹೊರ ಹಾಕಿ ಎಡಭಾಗ. ಉಸಿರು ತಗೊಳ್ತಾ ಮತ್ತೆ ರಿಪೀಟ್. ಹಾಗೆ ಉಸಿರು ಹೊರ ಹಾಕ್ತಾ ಎಡಗಡೆಗೆ ಬನ್ನಿ. ಈಗ ಉಸಿರು ತಗೊಳ್ಳಿ. ನಿಧಾನವಾಗಿ ಯಥಾಸ್ಥಿತಿ, ಮತ್ತೆ ಎಡಗಡೆ. ಕತ್ತಿನಿಂದ ಅಭ್ಯಾಸಗಳನ್ನ ಪ್ರಾರಂಭ ಮಾಡಿಸ್ತಾರೆ. ಯೋಗ ಪ್ರೋಟೋಕಾಲ್ ಕುತ್ತಿಗೆಯಿಂದ ಪ್ರಾರಂಭ ಆಗ್ತದೆ. ಗೊತ್ತಾಯ್ತಾ? ಇದನ್ನ ರಿಪೀಟ್ ಮತ್ತೊಂದ್ಸರಿ ಮಾಡಿ. ಬಲ, ನೀವು ಒಳ್ಳಬಾರ್ದು. ಒಟ್ಟ ಕತ್ ಮಾತ್ರ ತಿರ್ಗಿಸ್ಬೇಕು. ಬಲ ಅಂದಾಗ ಬಲಗಡೆಗೆ, ಎಡ ಅಂದಾಗ ಎಡಗಡೆಗೆ. ಓಕೆ, ಯಥಾಸ್ಥಿತಿ. ಈಗ ಆ ಕತ್ತನ್ನ ವೃತ್ತಾಕಾರವಾಗಿ ತಿರುಗಿಸ್ಬೇಕು. ಗೊತ್ತಾಯ್ತು? ಓಕೆ, ಬಲದಿಂದ ಎಡಗಡೆಗೆ. ದುಂಡಕ್ಕೆ ತಿರುಗ್ಬೇಕಂದ್ರೆ ಕತ್ತ ಒಳ್ಳೆಡೋದು. ಸೆಟದಂಗ ಸ್ಟಾಪ್, ರಿಲ್ಯಾಕ್ಸ್. ಆರಾಮ್ ನಿಂದ್ರಿ. ಆರಾಮ್ ನಿಂದ್ರಲಿಕ್ಕೆ ಬರ್ತದೆ. ಆರಾಮ್. ಆರಾಮ್ ಅಂದ್ರೆ ಭಾರಿ ಖುಷಿ. ಆರಾಮ್ ಜೋಶಲ್ಲಿ ಇರ್ಬೇಕು ನೀವೆಲ್ಲ. ನೀವು ಸ್ಪೆಷಲ್ ಅಂತ ಹೇಳಿ ನಾವು ನಿಮ್ಮನ್ನ ಇಲ್ಲಿ ಕರೆಸೀವಿ. ಅವ್ರನ್ನ ಕರೆಸಿಲ್ಲ ಯಾಕಂದ್ರೆ ಅವ್ರು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲ. ನೀವು ವಿಭಿನ್ನ, ನೀವು ಶ್ರೇಷ್ಠ, ನೀವು ಈ ಶಾಲೆಗೆ ವಿಶೇಷ ಮಕ್ಕಳು ನೀವು. ಅದಕ್ಕೆ ನೀವು ಯಾವಾಗ್ಲೂ ಇದು ಇರ್ಬೇಕು, ಕಿಚ್ಚಿರ್ಬೇಕು. ನಾ ಅವ್ರಿಗಿಂತ ಸ್ಪೆಷಲ್ ಅಂತ ಅವ್ರು ಅನ್ಕೋತಿರ್ತಾರೆ. ಅನ್ಕೊಂಡ್ರೆ ಅದು ಬಹಳ ಚಲೋ. 2 1 2.
ಇಲ್ಲಿಂದ ಪ್ರಾರಂಭ ಆಗ್ತದೆ, ನೆನ್ಪಿಟ್ಕೊರಿ. 1 2. ಕೈಗಳ ಮೇಲೆ ಹೋದಾಗ ಕಾಲುಗಳನ್ನ ಆಟೋಮೆಟಿಕ್ ಆಗಿ ಇಂಬಡನ ಮೇಲೆ ಎತ್ತಬೇಕು. ಅರೇ ಬಾಬಾ ಈಚೆ ಕಡೆ, ಹೇ ಬಾರೋ ಮುಂದೆ ಬಾ. ರಿಲ್ಯಾಕ್ಸ್. ಸರಳವಾಗಿದೆ ಇಲ್ಲ? ಹಾ, ಈಗ ನೋಡ್ರಿ, ಒಂದು ಫ್ರಂಟ್ಗೆ, ಆಮೇಲೆ ಅಪ್, ಆಮೇಲೆ ಬಲಗಡೆಗೆ ಪರ್ಫೆಕ್ಟ್ ಬರುತ್ತೆ. ಗೊತ್ತಾಯ್ತಾ? ಓಕೆ, ಈಗ ನೆಕ್ಸ್ಟ್ ಶೋಲ್ಡರ್ ಎಕ್ಸರ್ಸೈಸ್. ನಿಧಾನವಾಗಿ ಎರಡು ಕೈಗಳನ್ನ ನಾವು ಒಂದ ಕೈಲಿ ಮಾಡ್ತೀವಿ, ನೀವು ಎರಡು ಕೈಲಿ ಮಾಡ್ತೀವಿ. ಶೋಲ್ಡರ್ ಅಪ್ ಅಂಡ್ ಡೌನ್. ಶೋಲ್ಡರ್ ಅಪ್ ಅಂಡ್ ಡೌನ್ ಮಾಡ್ರಿ, ಯಾಕೆ ನಿಲ್ಲಿಸಿ? ಓಕೆ, ರಿಲ್ಯಾಕ್ಸ್. ಶೋಲ್ಡರ್ ರೊಟೇಷನ್. ಹಾ, ರಿವರ್ಸ್ ಮಾಡಿ. ಸರಿ, ಕರೆಕ್ಟ್ ಆಗಿ ಲಕ್ಷ ಇರ್ಬೇಕು. ಸೀದಾ ನಿಂತ್ಗ. ಅಸಹ್ಯ ಮಾಡಿದ್ರೆ ನನ್ನ ಸ್ಕೌಟ್ಸ್ ತಗೊಳ್ಬಿಡ್ತೇವೆ ಸರ್. ಸರಿಯಾಗಿ ಮಾಡ್ಬೇಕು, ಸೀದಾ ನಿಂತ್ಕೋ. ಹಾ, ವೆರಿ ಗುಡ್ ಬಾಯ್. ರಿಲ್ಯಾಕ್ಸ್. ಕರೆಕ್ಟ್ ಆಗಿ ನಿಂದ್ರಬೇಕು. ಮತ್ತೆ ಒಳ್ಳೆ ಹೆಂಗ್ ಮಾಡಬಾರ್ದು, ಇದು ಮಾಡ್ಬಿಡ್ತಾರೆ. ಶಿಸ್ತಿರ್ಬೇಕು. ಗೊತ್ತಾಯ್ತಾ? ನಿಮ್ಗೆ ಇಲ್ಲಿ ಟ್ರೈನಿಂಗ್ ಯಾಕೆ ಕೊಡ್ತಿದ್ದೀನಿ? ಅಲ್ಲಿ ಹಾಗೆ ನಿಂತ್ಕೋಬೇಕು. ಜಿಲ್ಲಾಧಿಕಾರಿಗಳು ಬಂದಿರ್ತಾರೆ, ಆಯುಷ್ ಡಿಪಾರ್ಟ್ಮೆಂಟ್ ಬಂದಿರ್ತಾರೆ, ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು. ಅವರು ಹೆಂಗ್ ಕೊಟ್ಟಾರ ಅಂತ ಹಾಗೆ ನಿಂತ್ಕೋಬೇಕು. ಸೂಪರ್ ಅನ್ಬೇಕು, ಮನಸ್ಸಿಗೆ ಅನಿಸ್ಬೇಕು. ಅಯ್ಯೋ ಏನ್ರಿ ಹೆಂಗ್ ಮಾಡ್ತಾವು ಅನ್ಸ್ಬಾರ್ದು. ಗೊತ್ತಾಯ್ತಾ? ವೆರಿ ಗುಡ್. 1 2. ರಿಲ್ಯಾಕ್ಸ್. ನೋಡಿ ಎಷ್ಟು ಸರಳ ಐತಿಲ್ಲ? 1 2. ರಿಲ್ಯಾಕ್ಸ್. ಮಂಡ್ಯಾಸನ. ಗೊತ್ತಾಯ್ತಾ? ಓಕೆ, ಇವು ಈಗ ಅಲ್ಲಿ ಕತ್ತಾಯ್ತು. ಈಗ ಇಲ್ಲಿ ಬಂದ್ವಿ, ಕೈಗಳನ್ನು ತಲೆ ಮೇಲೆ ತಗೊಳ್ಳಿ. ಅಪ್. ರಿಲ್ಯಾಕ್ಸ್. ನೋಡ್ರಿ, ಇಷ್ಟೇ ಸರಳದ ತಾಡಾಸನ. ಯಾವ ಆಸನ? ಓಕೆ, 1 ಅಪ್. ಇಷ್ಟೇ. 1 2. ಉಸಿರು ತಗೊಂಡ್ ಮೇಲೆ ಹೋಗ್ಬೇಕು ಕೈ. ಆಮೇಲೆ ಏಕಾಗ್ರತೆ ಇರ್ಬೇಕು, ಆ ಆಸನಗಳ ಕಡೆಗೆ ಲಕ್ಷ್ಯ ಇರ್ಬೇಕು. ಅವ್ರು ಹೇಗಾರು ಮಾಡ್ಲಿ, ನಮ್ಮ ಗುರುಗಳು ಹೇಗ ಅಭ್ಯಾಸ ಮಾಡಿಸ್ಯಾರ ಹಂಗ ಮಾಡ್ಬೇಕಷ್ಟೆ. ಗೊತ್ತಾಯ್ತ್ರಿ? ನೀವು ನೋಡ್ತಿರೋ ಅವ್ರು ಎಷ್ಟು ಚೆನ್ನಾಗಿ ನೋಡ್ತಾರ ನೋಡ್ರಿ. ನೋಡೋದೇ ಅವ್ರ ಕೆಲಸ. ಅದು ನೋಡೋದು ಎಷ್ಟು ಚೆನ್ನಾಗಿ ಮಾಡ್ತಾರ ಅವ್ರು. ರಿಲ್ಯಾಕ್ಸ್. ತಾಡಾಸನ ಐತೆ. ಈಗ ನಾವೇನ್ ಮಾಡೋಣ? ವೃಕ್ಷಾಸನ. ಈ ಗಿಡ ಹೇಗಿರ್ತಲ್ಲ ಹಂಗೆ ನಿಲ್ಬೇಕು ನಾವು. ಒಂದೇ 3 2 1. ಗೊತ್ತಾಯ್ತಾ? ಈಗ ಎಡಗಡೆಗೆ 1. ಬ್ಯಾಲೆನ್ಸ್ ಮಾಡ್ರಿ. ಬಾಡಿ ಬ್ಯಾಲೆನ್ಸ್ ಯಾರ್ದಿದೆ? ದೇಹ. ಯಾರು ಕಂಟ್ರೋಲ್ ಮಾಡ್ಬೇಕು? ಮಾಡ್ರಿ. 1 2 3. ನಾಲ್ಕಕ್ಕೆ ಬಿಡ್ರಿ. ಇಷ್ಟ ನಿಂತ್ಕೊಳ್ರಿ. ರಿಲ್ಯಾಕ್ಸ್. ಗೊತ್ತಾಯ್ತಾ? ಇಲ್ಲ ಈಗ ಮಾಡ್ತೀರಿ. ರೆಡಿ. 3. ಅಷ್ಟು ನಿಂತ್ಕೊಳ್ರಿ. ಲಕ್ಷ್ಯ ಕೂಡ್ಸಿ. ಎರಡು ಕೈ ಕೂಡಿಸ್ರಿ. ನಮಸ್ಕಾರ ಮಾಡ್ರಿ ಮೇಲೆ. ಬ್ಯಾಲೆನ್ಸ್ ಮಾಡ. ಅಸಹ್ಯ ಮಾಡ್ಬಾರ್ದು. ಹಿಂಗೆ ಓಡಾಡೋದು ಅವೆಲ್ಲ ಮಾಡ್ಬಾರ್ದು. ಶಿಸ್ತಿರ್ಬೇಕು, ಗಂಭೀರ ಇರ್ಬೇಕು. ನೀವು ಮಾಡ್ತಕ್ಕಂಥ ಅಭ್ಯಾಸಗಳ ಮೇಲೆ ಲಕ್ಷ್ಯ ಇರ್ಬೇಕು. ಅದಕ್ಕೆ ನಿಮ್ಮನ್ನ ಆಯ್ಕೆ ಮಾಡಿದ್ದೆ. ನೀವು ವಿಶೇಷ, ಸ್ಪೆಷಲ್. ವೆರಿ ಗುಡ್. 3 2 1. ಗೊತ್ತಾಯ್ತಾ? ಈಗ ಲೆಗ್ ಚೇಂಜ್. ಓಕೆ. ಗಿಡಕ್ಕೆ ಏನನ್ಬೇಕು? ವೃಕ್ಷ. ಗೊತ್ತಾಯ್ತಾ? ವೃಕ್ಷಾಸನ. ಯಾವ ಆಸನ ಇದು? ವೃಕ್ಷಾಸನ. ಆಯ್ತಾ ಈಗ? ಓಕೆ, ಈಗ ಏನ್ ಮಾಡೋಣ? ಕಟಿ ಚಕ್ರಾಸನ ಅಂತ ಕರೀತಾರೆ ಇದನ್ನ. ಯಾವ ಆಸನ? ಕಟಿ ಅಂದ್ರೆ ಈ ಟ್ರಂಕ್, ನಡಕ ಬರುವಂತ ಆಸನ ಮಾಡಿ. ಸ್ವಲ್ಪ ಅಂತರ, ಸ್ವಲ್ಪ 1 2. ಬಲಗಡೆಗೆ ತಿರುಗಬೇಕು. ಗೊತ್ತಾಯ್ತು? ಎಷ್ಟಾಗತ್ತ ಅಷ್ಟು ತಿರುಗಿಬಿಟ್ಟು ನಾವೇನ್ ಮಾಡ್ಬೇಕು? ಎಡ ಇಂಬಳವನ್ನ ನೋಡ್ಬೇಕು. ಗೊತ್ತಾಯ್ತಾ? ಬಲಗಡೆ ತಿರುಗ್ರಿ. 3. ತಿರುಗ್ರಿ. ಬಗ್ಗಿ ನೋಡ್ಬಾರ್ದ, ಹಂಗೆ ನೋಡ್ಬೇಕು. ಸ್ಟ್ರೇಟ್ ಬಾಡಿ ಅಷ್ಟೇ ಟರ್ನ್ ಮಾಡ್ರಿ. ದೇಹ 3 2 1. ಸಿಂಪಲ್ ಇದೆ ತಾನೆ? ಈಗ ಎಡಗಡೆ ಮಾಡ್ಬೇಕು. 1
2 3. अरे कैमरामैन ये हाथ हटाओ उंगली ಬೆರಳು ತೆಗಿ ಕ್ಯಾಮ್ರಾ ಮುಂದೆ ತೆಗ್ದಿಯಾ ಬರಲ್ಲನ ವೆರಿ ಗುಡ್ 3 2 1 ಗೊತ್ತಾಯ್ತಾ 2 3 3 2 1 ಓಕೆ ಈಗ 1 2 3 ಟರ್ನ್ ಮಾಡ್ರಿ ಬಾಡಿ ಆ ಕಡೆ ನೋಡ್ರಿ ಹೊಳ್ರಿ ನಿಮ್ ಇಮ್ಡ ನೋಡ್ರಿ ಆಗತ್ತೆ ಇಲ್ಲ ಚಟದ ಈಸ್ತಿನ ಒಂದು ಯೋಚನೆ ಮಾಡಿ ಹೌದೇಂಟಾಗಿ ಮೂರು ದೊಕ್ಕವನ್ನ ಹೇಳ್ತಾರೆ ಹೊಳ್ರಿ ರಿವರ್ಸ್ 3 2 1 ಓಕೆ ಸರಳಕ್ಕಿಲ್ಲ ಓಕೆ ಇನ್ನು ಸರಳ ಮಾಡೋಣ ಓಕೆ ಈಗ ನಿಮ್ಮ ಗಣಿತದಲ್ಲಿ ಬರ್ತದಲ್ಲ ಕೋನ ಹೆಂಗಿರ್ತದೆ 3 ಎಡಗೈನ ಕೆಳಗಡೆ ಇರ್ಬೇಕು ಬಲಗಾಲ ಮುಟ್ಬೇಕು ಬಲಗೈ ಮೇಲೆ ಇರ್ಬೇಕು ನಿಂತ್ಕೊಳ್ರಿ ಸರಿಯಾಗಿ ಮಾಡಕ್ ಬಂದೀನಿ ಬಾಯಿ ಮುಚ್ಚು ಹಾ 3 2 1 ನೀರಿನ ಬಾಟಲಿ ತಂಬ 1 ಅದರ ವಿರುದ್ಧ ದಿಕ್ಕಿಗೆ ಗೊತ್ತಾಯ್ತಲ್ಲ 2 3 ಬಲಗಾಲು ಎಡಗಾಲ ಮೇಲೆ ಇರ್ಬೇಕು ಎಡಗೈ ಮೇಲೆ ಇರ್ಬೇಕು ಸ್ಟ್ರೇಟ್ ಇರ್ಬೇಕ ಒಬ್ಬರದು ಸಟ್ಟ ಪಟ್ಟ ಇರಬಾರ್ದು ಏಬಿಟ್ಟಿ ಸೀದಾ ಮಾಡ ಆಕಾಶ ಕಡೆಗೆ ಇರ್ಬೇಕು ಕೈ ಸಾಟ್ ಇರಬಾರ್ದು ಬ್ಯಾಲೆನ್ಸ್ ಮಾಡ್ರಿ ಬಾಡಿ ನೀಟಾಗಿ ಮಾಡ್ಬೇಕು ಯಾವಾಗ್ಲೂ ಪರ್ಫಾರ್ಮೆನ್ಸ್ ಹೆಂಗಿರ್ಬೇಕಂದ್ರ ಚೆನ್ನಾಗಿ ತೋರಿಸ್ಬೇಕು ಮಾಡೋದ ಮಾಡ್ತೀವಿ ಚೆನ್ನಾಗಿ ಮಾಡ್ಬೇಕು ಬೇಕಾಬಿಟ್ಟಿ ಮಾಡ್ಬಾರ್ದು ಮನಸ್ಸು ಇಲ್ಲಿ ಇರ್ಬೇಕು ಎಸ್ ನಾವು ಸ್ಪೆಷಲ್ ನಾವು ಮಾಡ್ತಾ ಇದ್ದೀವಿ ನಮ್ಗೆ ಯೋಗ ಮಾಡಿಸ್ತಾ ಇದಾರ ನಾವು ಕರೆಕ್ಟ್ ಮಾಡ್ಬೇಕು ಕಲಿಬೇಕು ಇವಾಗ ಮುದೇರಾದ್ಮೇಲೆ ಕಲಿತೀರಿ ಈಗ ಕಲೀರಿ ಬೆಸ್ಟ್ ಓಕೆ 3 2 1 2